6 ವರ್ಷದ ಮಗು ಕೊಲೆ ಪ್ರಕರಣದಲ್ಲಿ ದುರಂತ ಸತ್ಯ ಬಯಲಾಗಿದೆ. ಪೋಸ್ಟ್ಮಾರ್ಟಂ ರಿಪೋರ್ಟ್ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಪ್ರಕರಣದ ಆಘಾತಕಾರಿ ಮಾಹಿತಿ ಇಲ್ಲಿದೆ ನೋಡಿ. ಮುದ್ದು ಕಂದಮ್ಮನ ನಿಗೂಢ ಸಾವಿಗೆ ಬಿಗ್ ಟ್ವಿಸ್ಟ್. ಮರಣೋತ್ತರ ಪರೀಕ್ಷೆಯಲ್ಲಿ ಕಾಮ ಪಿಶಾಚಿಯ ಕೃತ್ಯ ಬೆಳಕಿಗೆ. ಐಟಿ ಹಬ್ ವೈಟ್ ಫೀಲ್ಡ್ನಲ್ಲಿ ನಡೆದಿದ್ದ 6 ವರ್ಷದ ಬಾಲಕಿಯ ನಿಗೂಢ ಸಾವಿನ ಪ್ರಕರಣಕ್ಕೆ ಈಗ ಆಘಾತಕಾರಿ ಟ್ವಿಸ್ಟ್ ಸಿಕ್ಕಿದೆ. ತಾಯಿ ಮೇಲಿನ ಜಗಳಕ್ಕೆ ಮಗುವನ್ನ ಕೊಂದಿರಬಹುದು ಅನ್ನೋ ಅನುಮಾನವಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯ ವರದಿ ಕೇಳಿ ಖುದ್ದು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಆ ಪಾಪಿ ಮಗುವಿನ ಮೇಲೆ ಕೇವಲ ದ್ವೇಷ ತೀರಿಸಿಕೊಂಡಿಲ್ಲ, ಬದಲಿಗೆ ಅತ್ಯಾಚಾರ ಎಸಗಿ ಪೈಶಾಚಿಕವಾಗಿ ಕೊಂದಿದ್ದಾನೆ. ಇದೊಂದು ಮೃಗೀಯ ಕೃತ್ಯ ಅನ್ನೋದು ಈಗ ಸಾಬೀತಾಗಿದೆ. ಈ ಕೃತ್ಯ ಎಸಗಿದ ನರಹಂತಕನ ಹೆಸರು ಯೂಸುಫ್. ಮೂಲತಃ ಪಶ್ಚಿಮ ಬಂಗಾಳದವನು. ಕೃತ್ಯ ಎಸಗಿದ ಬಳಿಕ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ತನ್ನ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದ ಈತನನ್ನ ವೈಟ್ ಫೀಲ್ಡ್ ಪೊಲೀಸರು ಸಿನಿಮೀಯ ಶೈಲಿಯಲ್ಲಿ ಬೆನ್ನಟ್ಟಿ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಆರಂಭದಲ್ಲಿ ತಾಯಿ ಜೊತೆಗಿನ ಹಳೆ ದ್ವೇಷಕ್ಕೆ ಮಗುವನ್ನ ಕೊಂದಿರಬಹುದು ಎಂದು ಶಂಕಿಸಲಾಗಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಅಸಲಿ ಸತ್ಯ ಹೊರಬಂದಿದೆ. ಆರೋಪಿ ಮಗುವಿನ ಮೇಲೆ ಅತ್ಯಾಚಾರ ಎಸಗಿರುವುದು ವೈದ್ಯಕೀಯವಾಗಿ ದೃಢಪಟ್ಟಿದೆ. ಪೊಲೀಸರ ವಿಚಾರಣೆ ವೇಳೆ ಅತ್ಯಾಚಾರ ಮಾಡುವ ಉದ್ದೇಶದಿಂದಲೇ ನಾನು ಮಗುವನ್ನ ಕರೆದುಕೊಂಡು ಹೋಗಿದ್ದೆ ಅಂತ ಈ ಕಾಮ ಪಿಶಾಚಿ ಬಾಯ್ಬಿಟ್ಟಿದ್ದಾನೆ. ಸಾಕ್ಷ್ಯ ನಾಶಪಡಿಸಲು ಮಗುವಿನ ಮೃತದೇಹವನ್ನ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಸುತ್ತಿ ಗುಟ್ಟಾಗಿ ಮೋರಿಗೆ ಎಸೆದು ಪರಾರಿಯಾಗಿದ್ದ. ಇನ್ನು ಈ ಘಟನೆಯಿಂದ ಅಲ್ಲಿನ ಸ್ಥಳೀಯರು ಸಹ ಆತಂಕವನ್ನ ವ್ಯಕ್ತಪಡಿಸಿದ್ದು, ಪ್ರತಿಯೊಬ್ಬರೂ ಸಹ ಭಯ ಪಡುವ ಸ್ಥಿತಿ ಎದುರಾಗಿದೆ. ಅದೇನೇ ಇದ್ರೂ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂತ ಆಶಿಸೋಣ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.